ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ನಿನ್ನೆ ತನಕ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದೇ ಬಿಡುತ್ತೆ ಎಂಬ ವಾತಾವರಣ ಇತ್ತು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗ್ತಾ ಇದೆ. ಉದ್ವಿಗ್ನತೆ ಕಡಿಮೆ ಆಗ್ತಾ ಇದೆ. ಯುದ್ಧದ ಕಾರ್ಮೋಡ ನಿಧಾನವಾಗಿ ಮರೆಯಾಗ್ತಾ ಇದೆ. ನಿಜಕ್ಕೂ ಇದು ಜಗತ್ತಿಗೆ ಶುಭ ಸುದ್ದಿ. ಒಂದ್ ಕಡೆ ಇರಾನ್ ಸರ್ಕಾರ ತನ್ನ ದೇಶದ ಪ್ರತಿಭಟನಾಕಾರರ ವಿಚಾರದಲ್ಲಿ ಸಾಫ್ಟ್ ಆಗಿದೆ. ಇನ್ನೊಂದು ಕಡೆ ಇರಾನ್ ಮೇಲೆ ಸೈನಿಕ ದಾಳಿಗೆ ಸಜ್ಜಾಗಿದ್ದ ಟ್ರಂಪ್ ಸಾಫ್ಟ್ ಆಗಿದ್ದಾರೆ. ಇದರಿಂದ ಯುದ್ಧ ಭೀತಿ ಕಡಿಮೆ ಆಗ್ತಾ ಇದೆ. ನಿನ್ನೆ ತನಕ ಈ ಪರಿಸ್ಥಿತಿ ಇರಲಿಲ್ಲ. ಎರಡೂ ದೇಶಗಳು ಏಟು ಎದಿರೇಟಿಗೆ ನಿಂತಿತ್ತು. ಇರಾನ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲು ಹಿಂಜರಿಯಲ್ಲ ಅಂತ ಹೇಳಿದ್ದ ಅಮೆರಿಕ ಎಲ್ಲ ಆಯ್ಕೆಗಳು ನಮ್ಮ ಟೇಬಲ್ ಮೇಲಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು. ನಮ್ಮನ್ನ ತಟ್ಟಿದ್ರೆ ನಿಮ್ಮನ್ನ ತಟ್ಟಿ ಬಿಡ್ತೀವಿ ಅಂತ ಇರಾನ್ ಕೂಡ ಅಮೆರಿಕಗೆ ಗಟ್ಟಿಯಾದ ತಿರುಗೇಟನ್ನೇ ಕೊಟ್ಟಿತ್ತು. ಹಾಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೆದೇ ಬಿಡುತ್ತೆ ಎಂಬಂತಹ ವಾತಾವರಣ ನಿರ್ಮಾಣ ಆಗಿತ್ತು. ನಿನ್ನೆಯವರೆಗೆ ಅಮೆರಿಕದ ನಡೆ ಮತ್ತು ನುಡಿಗಳನ್ನು ನೋಡುವಾಗ ಇರಾನ್ ಮೇಲೆ ಅದು ದಾಳಿ ಆರಂಭಿಸುವ ಸಾಧ್ಯತೆ ಕಂಡು ಬರ್ತಾ ಇತ್ತು. ಆದರೆ ಕಳೆದ 24 ಗಂಟೆಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಶಾಂತವಾಗ್ತಾ ಇರೋದು ಕಂಡು ಬರ್ತಾ ಇದೆ. ಪ್ರತಿಭಟನಾಕಾರರಿಗೆ ಗಲ್ಲು ಶಿಕ್ಷೆ ಜಾರಿ ಮಾಡೋದರಿಂದ ಇರಾನ್ ಈಗ ಹಿಂದೆ ಸರಿದಿದೆ. ಅತ್ತ ಟ್ರಂಪ್ ಮಾತುಗಳು ಸಾಫ್ಟ್ ಆಗಿದೆ. ಯುದ್ಧ ಫಿಕ್ಸಾ ಅಂತ ಟ್ರಂಪ್ಗೆ ಕೇಳಿದ್ರೆ ಅವರು ಕಾದು ನೋಡೋಣ ಅಂತ ಅಂದಿದ್ದಾರೆ. ಇದಕ್ಕೂ ಮೊದಲು ಇನ್ನೇನು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆದೇ ಬಿಡ್ತು ಎಂಬಂತಹ ವಾತಾವರಣ ನಿರ್ಮಾಣ ಆಗಿತ್ತು. ದಕ್ಷಿಣ ಚೀನಾ ಸಮುದ್ರದಲ್ಲಿದ್ದ ಅಮೆರಿಕದ ಅಬ್ರಹಂ ಲಿಂಕನ್ ಏರ್ಕ್ರಾಫ್ಟ್ ಮಧ್ಯಪ್ರಾಚ್ಯದತ್ತ ಸಾಗಿತ್ತು. ಅದರೊಂದಿಗೆ ಇನ್ನೊಂದಿಷ್ಟು ಯುದ್ಧ ನೌಕೆಗಳು ಮಿಡ್ಲ್ ಈಸ್ಟ್ನತ್ತ ಚಲಿಸಿತ್ತು. ಅಗತ್ಯ ಬಂದರೆ ಇರಾನ್ ಮೇಲೆ ಯಾವುದೇ ಕ್ರಮಕ್ಕೂ ಹಿಂದೇಟು ಹಾಕಲ್ಲ ಅಂತ ಟ್ರಂಪ್ ಹೇಳಿರುವ ಬೆನ್ನಲ್ಲೇ ಪೆಂಟಗನ್ ಆದೇಶದ ಮೇರೆಗೆ ಈ ಸೈನಿಕರ ಚಲನೆ ಉಂಟಾಗಿತ್ತು. ಅತ್ತ ಮಿಡ್ಲ್ ಈಸ್ಟ್ ದೇಶದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳಲ್ಲಿರುವ ಅಮೆರಿಕದ ಸೈನಿಕರನ್ನ ಸ್ಥಳಾಂತರ ಮಾಡಿಸಿತ್ತು. ಇರಾನ್ ದಾಳಿ ಭೀತಿಯಿಂದಲೇ ಸೈನಿಕರ ಈ ಸ್ಥಳಾಂತರ ನಡೆದಿತ್ತು. ಇನ್ನೊಂದೆಡೆ ಇರಾನ್ ಕೂಡ ಪ್ರತಿರೋಧಕ್ಕೆ ಸಜ್ಜಾಗಿತ್ತು. ಒಂದ್ ವೇಳೆ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕದ ನೆಲೆಗಳ ಮೇಲೆ ನಮ್ಮ ಪ್ರತಿ ದಾಳಿ ಆಗತ್ತೆ ಅಂತ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿತ್ತು. ಇರಾನ್ ಸೇನೆ ಸನ್ನದ್ಧ ಆಗಿದೆ, ಯಾವುದೇ ಆಕ್ರಮಣ ನಡೆದರೂ ಎದುರಿಸಲು ರೆಡಿ ಇದ್ದೇವೆ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಹೇಳಿತ್ತು. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಆತಂಕ ಮನೆ ಮಾಡಿತ್ತು. ಆತಂಕ ಇನ್ನೂ ಶಮನ ಆಗಿಲ್ಲ, ಆದರೂ ಅದರ ತೀವ್ರತೆ ಕಡಿಮೆ ಆಗ್ತಾ ಇದೆ. ಈಗಲೂ ಯುದ್ಧದ ಕಾರ್ಮೋಡ ಆವರಿಸಿದೆ. ಒಂದು ವೇಳೆ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೆದ್ರೂ ಅದು 3ನೇ ವಿಶ್ವ ಯುದ್ಧವಾಗಿ ಮಾರ್ಪಾಡು ಆಗುವ ಆತಂಕನೂ ಇದೆ. ಆದರೆ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗ್ತಾ ಇದೆ. ಇರಾನ್ನಲ್ಲಿ ಉಂಟಾಗಿದ್ದ ಆಂತರಿಕ ಸಂಘರ್ಷ ತಿಳಿಯಾಗ್ತಾ ಇದೆ. ಪ್ರತಿಭಟನೆಯ ಕಾವು ಕಡಿಮೆಯಾಗಿದೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಇರಾನ್ ಸರ್ಕಾರ ಜಗತ್ತಿಗೆ ತಿಳಿಸಿದೆ. ಅಲ್ಲದೆ ಪ್ರತಿಭಟನಾಕಾರರಿಗೆ ಗಲ್ಲು ಶಿಕ್ಷೆ ವಿಧಿಸಲ್ಲ ಅಂತ ಇರಾನ್ ಹೇಳಿದೆ. ಆ ಬಳಿಕ ಟ್ರಂಪ್ ಕೂಡ ಸಾಫ್ಟ್ ಆಗಿದ್ದಾರೆ. ಇನ್ನೊಂದೆಡೆ ಇರಾನ್ ಕೊಟ್ಟಿದ್ದ ಎಚ್ಚರಿಕೆಯಿಂದ ಭೀತಿಗೆ ಬಿದ್ದಿದ್ದ ಟ್ರಂಪ್ ಅವರ ಗೆಳೆಯರಾದ ಅರಬ್ ನಾಯಕರು ಯುದ್ಧ ಬೇಡ ಅಂತ ಟ್ರಂಪ್ ಮೇಲೆ ಒತ್ತಡ ಹೇರಿದರು. ಇರಾನಿಗೆ ಒಂದು ಅವಕಾಶ ಕೊಡಿ ಅಂತ ಸೌದಿ, ಕತಾರ್, ಒಮಾನ್ ನಾಯಕರು ಟ್ರಂಪ್ ಅವರ ಮನವೊಲಿಸಿದ್ದಾರೆ. ಇರಾನ್ ಮೇಲೆ ದಾಳಿಯಾದರೆ ಮಧ್ಯಪ್ರಾಚ್ಯದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅವರು ಅಮೆರಿಕಗೆ ಮನದಟ್ಟು ಮಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ 3 ಮುಸ್ಲಿಂ ದೇಶಗಳು ಟ್ರಂಪ್ ಜೊತೆ ನಿರಂತರ ಮಾತುಕತೆ ಮುಂದುವರಿಸಿದ್ದು ಯುದ್ಧ ತಡೆಯಲು ಸಕಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿದರೆ ಅದರಿಂದ ಪ್ರತಿಕೂಲ ಪರಿಣಾಮವನ್ನು ಅರಬ್ ನಾಯಕರು ಇರಾನಿಗೂ ತಿಳಿಸಿದ್ದಾರೆ. ಹೀಗೆ ಸೌದಿ, ಕತಾರ್ ಮುಂತಾದ ಪ್ರಬಲ ಅರಬ್ ನಾಯಕರು ಮತ್ತು ಅಮೆರಿಕ ಇರಾನ್ ಜೊತೆ ಮಾತುಕತೆ ನಡೆಸುವ ಮೂಲಕ ಉದ್ವಿಗ್ನತೆ ಕಡಿಮೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಪರಿಣಾಮ ಉದ್ವಿಗ್ನತೆ ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ಇರಾನಿನ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಭೀತಿ ಇದೆ. ಇದೇ ಸಮಯದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸಭೆಯನ್ನ ನಡೆಸಿತು. ಈ ಸಭೆಯಲ್ಲಿ ಅಮೆರಿಕ ಮತ್ತು ಇರಾನ್ ಮುಖಾಮುಖಿಯಾಯಿತು. ಅಲ್ಲೂ ಕೂಡ ಅಮೆರಿಕ ಇರಾನ್ ಮಾತಿನ ಯುದ್ಧ ನಡೆಸಿತು. ನಮ್ಮ ಮುಂದೆ ಎಲ್ಲ ಆಯ್ಕೆಗಳಿವೆ ಅಂತ ಅಮೆರಿಕದ ರಾಯಭಾರಿ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಇರಾನ್ನ ರಾಯಭಾರಿ, ನಾವು ಸಂಘರ್ಷವನ್ನ ಬಯಸಲ್ಲ ಎಂದು, ಆದ್ರೆ ನಮ್ಮ ಮೇಲೆ ಆಕ್ರಮಣ ನಡೆದರೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತಾನು ವಾರ್ನ್ ಮಾಡಿದ್ರು. ನಮ್ಮ ಮೇಲೆ ದಾಳಿ ಮಾಡುವವರು ಅದರ ಪರಿಣಾಮಗಳಿಗೆ ಹೊಣೆ ಆಗ್ತಾರೆ ಅಂತ ಎಚ್ಚರಿಸಿದ್ರು. ಅಲ್ಲದೆ ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸಲ್ಲ ಅಂತ ವಿಶ್ವಸಂಸ್ಥೆಗೆ ತಿಳಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್ ಪ್ರತಿಭಟನೆಗಳ ಮೇಲೆ ಇರಾನ್ ಸರ್ಕಾರ ನಡೆಸಿದ ದಮನಗಳು ಮತ್ತು ಹತ್ಯೆಗಳು ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ಇರಾನ್ನಿಂದ ಉತ್ತಮ ಹೇಳಿಕೆ ಬಂದಿದೆ ಅಂತ ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ಕಾದು ನೋಡೋಣ ಅಂತಾನೂ ಹೇಳಿದ್ದಾರೆ. ಆದರೂ ಯುದ್ಧ ನಡೆಯಲ್ಲ ಅಂತ ಅವರು ಸಂಪೂರ್ಣವಾಗಿ ನಿರಾಕರಣೆ ಮಾಡಿಲ್ಲ.
ಹೀಗಾಗಿ ಯುದ್ಧ ಭೀತಿ ಸಂಪೂರ್ಣವಾಗಿ ಮರೆಯಾಗಿಲ್ಲ. ಆದರೂ ಯುದ್ಧ ನಡೆಯಲ್ಲ ಅಂತ ಅವರು ಸಂಪೂರ್ಣವಾಗಿ ನಿರಾಕರಿಸಿಲ್ಲ. ಹೀಗಾಗಿ ಯುದ್ಧ ಭೀತಿ ಸಂಪೂರ್ಣವಾಗಿ ಮರೆಯಾಗಿಲ್ಲ. ಆದರೂ ಸದ್ಯಕ್ಕೆ ಇರಾನ್ ಮೇಲೆ ದಾಳಿ ನಡೆಸಲು ಅಮೆರಿಕ ಅವಸರದಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣಗಳು ಹತ್ತಾರಿದೆ. ಅದೇನೇ ಇದ್ದರೂ ಯುದ್ಧಗಳು ಸಂಭವಿಸದಿದ್ದರೆ ಉತ್ತಮ. ಯಾಕಂದರೆ ಯುದ್ಧ ಅಂದರೆ ಅದು ಬರೀ ವಿನಾಶ ಅಷ್ಟೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.